ಸುಹಾಸ್ ಶೆಟ್ಟಿ ಪ್ರಕರಣದಲ್ಲಿ ಯಾರು ಮಾಡಿದ್ರು ಅವ್ರನ್ನ ಹಿಡಿದಾಕಿದ್ದೀವಿ. ಅದರ ಹಿಂದೆ ಅಶ್ರಫ್ ಅಂತ ಒಬ್ಬ ತೀರೋದ ಪಾಪ ಅಮಾಯಕ, ಯಾರು ಅವ್ನಿಗೆ ಏನೂ ಇರಲಿಲ್ಲ, ಅವ್ನಿಗೆ ಸುಮ್ಮನೆ ಹೊಡೆದು ಸಾಯಿಸ್ಬಿಟ್ರು ಅವ್ನಿಗೆ, ಅವ್ರನ್ನೂ ಹಿಡಿದಾಕಿದ್ದೀವಿ. ಈ ಪ್ರಕರಣದ ಕೂಡ ಹಿಡಿತೀವಿ. ಕಾನೂನು ಒಂದ್ ಕಡೆ ಕಾನೂನು ಉಲ್ಲಂಘನೆ ಆದಾಗ ಕಾನೂನು ಕ್ರಮ ತಗೊಳ್ತಾಗ ನಾವು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತೀವಿ. ಯಾರೋ ಪರನು ಯಾರೇ ಒಂದು ಹತ್ಯೆ ಆದ್ರೆ ಅದ್ರಲ್ಲಿ ಧರ್ಮ ಜಾತಿ ನೋಡುವಂಥದ್ದೇನು ಪ್ರಶ್ನೆ ಬರೋದೇ ಇಲ್ಲ ನಮಗೆ. ಯಾರೇ ತಪ್ಪು ಮಾಡಿದ್ರು ಅವ್ರ ಮೇಲೆ ಕ್ರಮ ಆಗಬೇಕು. ಸುಹಾಸ್ ಶೆಟ್ಟಿ ಪ್ರಕರಣದಲ್ಲಿ ಕೂಡ ಅವರೊಬ್ಬ ರೌಡಿ ಶೀಟರ್ ಆಗಿದ್ದ. 2 ಹತ್ಯೆಗಳಲ್ಲಿ, ಒಬ್ಬ ದಲಿತ ಮತ್ತು ಒಬ್ಬ ಮುಸಲ್ಮಾನ ಹತ್ಯೆಯಲ್ಲಿ ಅವನು ಅಕ್ಯೂಸ್ಡ್ ಆಗಿದ್ದ. ಅಂತ ವ್ಯಕ್ತಿಯ ಹತ್ಯೆ ಆದಾಗ ಯಾರು ಅವ್ರು ಮಾಡಿದ್ದಾರೆ ಅವರೆಲ್ಲರೂ ಹಿಡಿದಾಕಿದೀವಿ. ಯಾರು ಏನ್ ಕಾರಣ ಅಂತ ಕೂಡ ಹೆಚ್ಚು ಕಡಿಮೆ ಎಲ್ಲ ಗೊತ್ತಾಗಿದೆ. ಈ ಪ್ರಕರಣದಲ್ಲೂ ಕೂಡ ನಮ್ಮಲ್ಲಿ ಆ ಭೇದ ಭಾವ ಏನು ವ್ಯತ್ಯಾಸ ಮಾಡಕ್ ಹೋಗೋದಿಲ್ಲ, ಮಾಡ್ಲೂಬಾರ್ದು. ಸುಹಾಸ್ ಶೆಟ್ಟಿ ಪ್ರಕರಣದಾಗ ಗೃಹ ಮಂತ್ರಿಗಳು ಮಾತಾಡಿದ್ರು, ದಕ್ಷಿಣ ಕನ್ನಡಕ್ಕೋಸ್ಕರ ಸಪರೇಟ್ ಒಂದು ಟಾಸ್ಕ್ ಫೋರ್ಸ್ ಮಾಡ್ತಾ ಇದೀವಿ. ಅದು ಈಗ ಅದನ್ನ ಆಗೋದಕ್ಕೆ ಈಗೆಲ್ಲ ವ್ಯವಸ್ಥೆಗಳು ನಡೀತಾ ಇದೆ. ಅದಕ್ಕೆ ಒಂದು ಆಂಟಿ ಕಮ್ಯುನಲ್ ಫೋರ್ಸ್ ಅನ್ನ ನಾವು ಅಲ್ಲಿ ಮಾಡ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಇದು ಸಮಾಜವನ್ನ ಒಡೆಯತಕ್ಕ. ಅಭಿ, ಸೈಡ್ ತಗೊಳ್ಳೋದು ಬೆಟರ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರ? ಚಿಂತೆ ಯಾಕೆ? ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ವಿಭಜನೆ ಮಾಡುವಂತ ಕೆಲಸಗಳು, ಕೋಮುವಾದ ಸಮಾಜವನ್ನ ವಿಭಜನೆ ಮಾಡುವಂಥದ್ದು, ಸಮಾಜಗಳನ್ನ ಒಡೆಯತಕ್ಕಂಥದ್ದಕ್ಕೆ ಈ ಕೋಮುವಾದ ಇದೆ. ಈ ಕೋಮುವಾದದ ವಿರುದ್ಧ ಒಂದ್ ಕಡೆ ಕಾನೂನಾತ್ಮಕ ಹೋರಾಟ, ಇನ್ನೊಂದ್ ಕಡೆ ನಮ್ಮ ಸಾಮಾಜಿಕವಾದಂತ ಒಂದು ಹೋರಾಟ, ಎರಡು ರೀತಿಯಾಗಿ ಕೂಡ ಮಾಡ್ಬೇಕಾಗ್ತದೆ. ಅದರದ್ದೆಲ್ಲ ಆಮೇಲೆ ಹೇಳ್ತೀವಿ. ಯಾಕಂತ ಹೇಳಿದ್ರೆ ಈಗ ಇವತ್ತು ಅವ್ರ ಅಂತ್ಯಕ್ರಿಯೆ ಇದೆ, ಅದು ಮುಂದೆ ಏನ್ ಮಾಡ್ಬೇಕು ಆಮೇಲೆ ಹೇಳಿ. ದಕ್ಷಿಣ ಕನ್ನಡದಲ್ಲಿ ಪದೇ ಪದೇ ಈ ತರ ಒಂದ್ರ ಮೇಲೆ ಒಂದು ಅಂದ್ರೆ ಪ್ರತಿಕಾರದ ನಡೀತಾ ಇದೆ. ಪೊಲೀಸ್ ಫೇಲ್ಯೂರ್ ಖಂಡಿತ ಇದು ಪೊಲೀಸ್ ಫೇಲ್ಯೂರ್ ಅಂತ ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ಒಂದು ಈಗ ಎಲ್ಲೋ ಒಂದ್ ಕಡೆ ನೋಡಿ ಅವ್ರನ್ನ ಪ್ರತಿಯೊಂದು ಮನೆ ಹತ್ರ ಪೊಲೀಸ್ ಇರಕ್ ಆಗೋದಿಲ್ಲ. ಮಾಹಿತಿ ಸಂಗ್ರಹಣೆ ಮಾಡ್ತಾರೆ. ನಮಗೂ ಕೂಡ ಗೊತ್ತಿತ್ತು ಏನಾದ್ರೂ ಒಂದು ಇನ್ಸಿಡೆಂಟ್ಸ್ ಆಗ್ತಕ್ಕಂಥದ್ದು ಅವಕಾಶ ಇದೆ. ಆ ವಾತಾವರಣ, ಮೊನ್ನೆ ಅವರು ಭಾಷಣಗಳು ಮಾಡಿದ್ದಾರೆ ಇಲ್ಲಿ ಮಂಗಳೂರಿನಲ್ಲಿ. ಅವರೊಂದು ರೀತಿ ಆ ಭಾಷಣದಲ್ಲಿ ಬಹಳ ಪ್ರಚೋದನಕಾರಿಯಾಗಿ ಕೂಡ ಕೆಲವರೆಲ್ಲ ಮಾತನಾಡಿದ್ದಾರೆ. ಅವ್ರ ಮೇಲೆ ಕೇಸಸ್ಗಳು ಕೂಡ ಬುಕ್ ಮಾಡಿದ್ದಾರೆ, ಅದು ಬೇರೆ ಪ್ರಶ್ನೆ. ಆದರೆ ಈ ಪ್ರಚೋದನೆಯ ಭಾಷಣಗಳು ಮತ್ತು ಉದ್ರೇಕವಾದಂತ ಒಂದು ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಭಾಷಣಗಳು ಮಾಡ್ತಕ್ಕಂಥದ್ದು, ಇದೆಲ್ಲ ಇವತ್ತು ಈ ಸಂಘ ಪರಿವಾರದವರು ಹೆಚ್ಚಾಗಿ ಇದನ್ನು ಮಾಡ್ತಾ ಇದ್ದಾರೆ. ಸಂಘ ಪರಿವಾರದವರು ಇವತ್ತು ಹೆಚ್ಚಾಗಿ ಇಂಥ ಒಂದು ಇದರಲ್ಲಿ ಹೆಚ್ಚಾಗಿ ಅವ್ರು ಭಾಗಿಯಾಗ್ತಾರೆ.